ಬಳ್ಳಾರಿಯಲ್ಲಿ ಸದ್ಯ ಬಿಗುವಿನ ವಾತಾವರಣ. ಬ್ಯಾನರ್ ವಿಚಾರವಾಗಿ ಆರಂಭವಾದಂತಹ ಗಲಾಟೆ ಓರ್ವನ ಜೀವವನ್ನು ಕೂಡ ಬಲಿ ಪಡೆದಿದೆ. ಜನಾರ್ದನ ರೆಡ್ಡಿ ಮನೆ ಮುಂದೆ ಫೈರಿಂಗ್ ನಡೆದಿದೆ. ಫೈರಿಂಗ್ನಲ್ಲಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ಘರ್ಷಣೆ ಬಗ್ಗೆ ಮಾಹಿತಿಯನ್ನ ಇದೀಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಕಲೆ ಹಾಕ್ತಾ ಇದ್ದಾರೆ. ಭರತ್ ರೆಡ್ಡಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರಂತೆ ಗೃಹ ಸಚಿವ ಪರಮೇಶ್ವರ್ ಅವರು. ಹೇಗಾಯ್ತು, ಯಾರಿಂದ ಆರಂಭ ಆಯ್ತು, ಇದರಲ್ಲಿ ತಪ್ಪು ಯಾರದ್ದಿದೆ, ಈಗಿನ ಪರಿಸ್ಥಿತಿ ಏನು, ಮುಂದೆ ತೆಗೆದುಕೊಳ್ಬೇಕಾದಂತಹ ಕ್ರಮ ಏನು ಅನ್ನೋದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಘರ್ಷಣೆ ಕುರಿತಾಗಿ ಗೃಹ ಸಚಿವರಿಗೂ ಕೂಡ ಈಗ ಇನ್ಫಾರ್ಮೇಶನ್ ಹೋಗಿದೆ. ಹೆಚ್ಚುವರಿ ಪೊಲೀಸ್ ಫೋರ್ಸ್ ಅಲ್ಲಿ ನಿಯೋಜನೆ ಆಗಬೇಕಾದಂತಹ ಪರಿಸ್ಥಿತಿ ಉದ್ಭವ ಆಗಿದೆ. ಈಗ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಿಕ್ಕೆ ಪೊಲೀಸರು ಒಂದು ಹಂತದಲ್ಲಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಆದರೂ ಕೂಡ ನಾಯಕರುಗಳು ಅಲ್ಲಿಂದ ಕದಲ್ತಾ ಇಲ್ಲ. ಅದರ ಪರಿಣಾಮಗಳೇನಾಗಬಹುದು ಅನ್ನೋದನ್ನ ಕಾದು ನೋಡಬೇಕು. ಜನಾರ್ದನ ರೆಡ್ಡಿ, ಶ್ರೀರಾಮುಲು ಅವರು ಕೂಡ ಅಲ್ಲಿ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಯಾರು ಫೈರಿಂಗ್ ಮಾಡಿದ್ರು, ನನ್ನ ಹತ್ಯೆಗೆ ಸಂಚನ ರೂಪಿಸಿದ್ರು, ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಅವರ ಕೂಗು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ರಿಂದ. ಅಮರೇಶ, ಭರತ್ ರೆಡ್ಡಿ ಅವರಿಗೆ ಏನ್ ಹೇಳ್ತಾರೆ? ಅವರು ಸ್ಥಳದಲ್ಲೇ ಇದ್ದಾರೆ. ಸದ್ಯ ಅವರು ಅಲ್ಲಿಂದ ನಿರ್ಗಮಿಸದೆ ಹೋದಂತಹ ಸಂದರ್ಭದಲ್ಲಿ ಆಗಬಹುದಾದ ಪರಿಸ್ಥಿತಿಯ ಬಗ್ಗೆ ಅರಿವಿದೆಯಂತ ಹೇಗೆ? ಖಂಡಿತ ದಿವ್ಯ ಜ್ಯೋತಿ, ಈಗ ಭರತ್ ರೆಡ್ಡಿ ಅವರ ಒಂದು ಆಗ್ರಹ ಏನಂದ್ರೆ, ನಮ್ಮ ಕಾರ್ಯಕರ್ತನ ಕೊಲೆಯಾಗಿದೆ, ಅದಕ್ಕೆ ನೇರ ಕಾರಣ ಜನಾರ್ದನ ರೆಡ್ಡಿ ಅವರು ಮತ್ತು ಅವರ ಸಹೋದರ ಸೋಮಶೇಖರ್ ರೆಡ್ಡಿ ಅವರು. ಹೀಗಾಗಿ ಕೂಡಲೇ ಅವ್ರನ್ನ ಬಂಧಿಸಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಇಲ್ಲೇ ಮೊಕ್ಕ ಮೂಡಿರುವಂಥದ್ದು. ಯಾಕಂದ್ರೆ ಅವ್ರು ಹೇಳುವಂಥದ್ದು ಏನಂದ್ರೆ, ನಾವಿಲ್ಲಿ ಗಲಾಟೆ ಮಾಡ್ಲಿಕ್ಕೆ ಬಂದಿಲ್ಲ, ನಮ್ಮವ್ರು ಯಾರಾದ್ರೂ ಬಂದ್ರೆ ಅವರನ್ನ ಇಲ್ಲಿಂದ ವಾಪಸ್ ಕಳಿಸ್ಲಿಕ್ಕೆ ಮತ್ತು ಪರಿಸ್ಥಿತಿನ ಹತೋಟಿಗೆ ತೆಗೆದುಕೊಳ್ಬೇಕು, ನಾನು ಈ ಕ್ಷೇತ್ರದ ಶಾಸಕನಾಗಿ ನನ್ನ ಕರ್ತವ್ಯನ ನಾನು ಮಾಡ್ಲಿಕ್ಕೆ ಇಲ್ಲಿ ಬಂದು ನಿಂತಿದ್ದೇನೆ ಅನ್ನುವಂಥ ಮಾತನ್ನ ಭರತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಆ ಕಡೆಯಿಂದಲೂ ಕೂಡ ಕಲ್ತೂರಾಟ ಆಯ್ತು, ಈ ಕಡೆಯಿಂದಲೂ ಕೂಡ ಕಲ್ತೂರಾಟ ಆಯ್ತು. ಆದ್ರೆ ಇದುವರೆಗೂ ಕೂಡ ಪೊಲೀಸರಿಗೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿನೇ ಬೇರೆ ಬೇರೆ ಕಡೆಗಳಿಂದ ಹೆಚ್ಚುವರಿ ಫೋರ್ಸ್ ಗಳನ್ನು ಕೂಡ ಈಗಾಗಲೇ ಪೊಲೀಸರು ತರಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಜನಾರ್ದನ ರೆಡ್ಡಿ ಅವರು ಕೂಡ ಹೊರಗಡೆ, ಅಂದ್ರೆ ಮನೆಯ ಹೊರಗಡೆನೇ ಇರುವಂತದ್ದು. ಅವ್ರ ಜೊತೆಗೆ ಅವ್ರ ಸಹೋದರ ಸೋಮಶೇಖರ್ ರೆಡ್ಡಿ, ಮತ್ತೊಂದು ಕಡೆಗೆ ಬಿ ಶ್ರೀರಾಮುಲು ಅವರು ಕೂಡ ಜೊತೆಗೆ ಇರುವಂತದ್ದು. ಮತ್ತೆ ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರುಗಳು ಕೂಡ ಅವ್ರ ಜೊತೆಗೆ ಈಗಾಗಲೇ ಅಲ್ಲೇ ಮನೆಯ ಹೊರಗಡೆನೂ ಕುಳಿತುಕೊಂಡಿದ್ದಾರೆ. ಹೀಗಾಗಿ ಇಬ್ಬರಿಗಿರುವಂತದ್ದು ಮೊದಲು ಹೇಳಿದಂಗೆ ಕೇವಲ 100 ಮೀಟರ್ ಅಂತರ ಮಾತ್ರ. ಒಂದು ವೇಳೆ ಹೆಚ್ಚು ಕಡಿಮೆ ಆವಾಗ ಎರಡೂ ಕಡೆಗಳಲ್ಲಿ ಕೂಡ ಕಲ್ಲು ದೊಣ್ಣೆಗಳನ್ನ ಹಿಡಿದುಕೊಂಡು ಕುಳಿತುಕೊಂಡಿದ್ದಾರೆ. ಪೊಲೀಸರು ಅದನ್ನ ಹತೋಟಿಗೆ ತರಬೇಕು ಅನ್ನೋ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ, ಪದೇ ಲಾಠಿ ಚಾರ್ಜ್ ಮಾಡ್ತಾ ಇದ್ರೆ. ಅದ್ರ ಯಾವುದಕ್ಕೂ ಕೂಡ ಕಾರ್ಯಕರ್ತರುಗಳು ಬಗ್ತಾ ಇಲ್ಲ. ಆದ್ರೆ ಇಷ್ಟೊಂದು ಘಟನೆ ಆಗ್ತಾ ಇದೆ, ನಾವು ಒಂದ್ ವೇಳೆ ಇಲ್ಲಿಂದ ಹೊರಗಡೆ ಕಾಲ್ ಕಿತ್ತಿದ್ರೆ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಯಾವೊಬ್ಬ ನಾಯಕರುಗಳು ಕೂಡ ಅರಿತುಕೊಳ್ತಾ ಇಲ್ಲ ದಿವ್ಯ ಜ್ಯೋತಿ. ಇಬ್ಬರು ನಾಯಕರುಗಳಂದ್ರೆ ಒಂದ್ ಕಡೆಗೆ ಭರತ್ ರೆಡ್ಡಿ ಅವರು, ಮತ್ತೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರು, ಇಬ್ರು ಕೂಡ ಸ್ಥಳದಲ್ಲೇ ಇರೋದ್ರಿಂದ ಕಾರ್ಯಕರ್ತರು ಯಾರು ಕೂಡ ಇಲ್ಲಿಂದ ಚದರ್ತಾ ಇಲ್ಲ. ಇದು ಪೊಲೀಸರಿಗೆ ಬಿಸ್ತುಪವಾಗಿರುವಂತದ್ದು. ಹೀಗಾಗಿ ಇಬ್ಬರು ನಾಯಕರನ್ನ ಮನವೊಲಿಸಲಿಕ್ಕೆ ಸ್ವತಃ ಐಜಿಪಿ ಆಗಿರ್ತಕ್ಕಂಥ ವರ್ತಿಕ ಕಟಿಯಾರ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಇದೀಗ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಕೂಡ ಇಬ್ಬರು ನಾಯಕರುಗಳನ್ನ ಮನವೊಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಏನೇ ಇದ್ರೂ ಕೂಡ ಕಾನೂನಾತ್ಮಕವಾಗಿ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಯಾರ್ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅದನ್ನ ತದನಂತರದಲ್ಲಿ ಮಾಡೋಣ. ಆದ್ರೆ ಸದ್ಯಕ್ಕೆ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕಾಗಿದೆ. ದಯವಿಟ್ಟು ನೀವು ಇಲ್ಲಿಂದ ಹೋಗಿ ತೆರಳಿ ಅನ್ನುವಂತ ಎಷ್ಟೇ ಮನವಿ ಮಾಡಿಕೊಂಡು ಕೂಡ ಯಾವೊಬ್ಬ ನಾಯಕರು ಇಲ್ಲಿಂದ ತೆರಳುತ್ತಾ ಇಲ್ಲ. ಹೀಗಾಗಿ ಹೆಚ್ಚುವರಿ ಫೋರ್ಸ್ ಗಳನ್ನು ಕೂಡ ಪೊಲೀಸರು ತಂದು ಹಾಕಿದ್ದಾರೆ. ಮತ್ತೊಂದು ಕಡೆಗೆ ಫೈರ್ ವೆಹಿಕಲ್ ಸೇರಿದಂತೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಅವಂಬಾವಿಯಲ್ಲಿ ಇರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರ ನಿವಾಸ ಏನಿದೆ ಅದು ಪ್ರಮುಖ ಅಂದ್ರೆ ಮುಖ್ಯ ರಸ್ತೆಯಲ್ಲಿ ಇರುವಂತದ್ದು. ಹೀಗಾಗಿ ಏನ್ ಬೇಕಾದ್ರೂ ಆಗ್ಬೋದಾಗಿರುವಂತದ್ದು. ಮತ್ತೊಂದು ಕಡೆಗೆ ತೋರಿಸ್ತಾ ಹೋಗ್ತೀನಿ. ಈಗೇನೋ ನಮ್ಮ ಕ್ಯಾಮ್ರಾಮನ್ ಭರತ್ ತೋರಿಸ್ತಾ ಇದ್ದಾರೆ. ಆ ಒಂದು ಭಾಗದಲ್ಲಿ ಭರತ್ ರೆಡ್ಡಿ ಇರುವಂತದ್ದು. ಅವರನ್ನ ಮನವೊಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಅವರು ಕೂಡ ಸ್ಥಳದಿಂದ ಹೋಗ್ತಾ ಇಲ್ಲ. ಹೀಗಾಗಿ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಕಂಟ್ರೋಲಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭರತ್ ರೆಡ್ಡಿ ಅವರು ಅಲ್ಲೇ ಇರುವಂತದ್ದು. ಒಂದ್ ವೇಳೆ ಅವ್ರಿಗೂ ಕೂಡ ಕಲ್ಲು ಬೀಳಬಹುದು ಅನ್ನೋಂಥ ಕಾರಣಕ್ಕೋಸ್ಕರ ಪೊಲೀಸರು ಕೂಡ ಅವರಿಗೆ ಒಂದಿಷ್ಟು ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಅವಾಗಿನಿಂದ ಕಲ್ತೂರಾಟಗಳಾಯ್ತು, ಮತ್ತೆ ದೊಣ್ಣೆಗಳಿಂದ ಹೊಡ್ಲಿಕ್ಕೆ ಬಂದ್ರು. ಈಗ ಸದ್ಯಕ್ಕೆ ವರ್ತಿಕ ಕಟಿಯಾರ್ ಅಂದ್ರೆ ಬಳ್ಳಾರಿ ಐಜಿ ಆಗಿರ್ತಕ್ಕಂಥ ವರ್ತಿಕ ಕಟಿಯಾರ್ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ಅವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ್ಯಾವ ಭಾಗದಿಂದ ಕಲ್ತೂರಾಟ ಆಯ್ತು, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ರು, ಮತ್ತೆ ಎಲ್ಲೆಲ್ಲಿ ಕಲ್ತೂರಾಟಗಳಾಯ್ತು, ಈ ಕಡೆಯಿಂದ ಬಂದಂತ ಕಲ್ಲುಗಳು ಎಲ್ಲಿಗೆ ಬಿತ್ತು, ಮತ್ತೆ ಯಾರ್ಯಾರು ಗಾಯಗಳಾದ್ರು ಅದೆಲ್ಲವನ್ನು ಕೂಡ ಮಾಹಿತಿಯನ್ನು ಪಡಿತಿದ್ರೆ. ಈಗಾಗಲೇ ಸ್ಥಳದಲ್ಲಿ ಬಿಟ್ಟಿದ್ರ ಮೂಲಕ ಒಂದಿಷ್ಟು ಮಾಹಿತಿಗಳನ್ನ ಪೊಲೀಸರಿಂದನೂ ಕೂಡ ಪಡಿತಾ ಇದ್ದಾರೆ. ಅಂದ್ರೆ ಇಡೀ ಪರಿಸ್ಥಿತಿಯನ್ನು ಕಂಟ್ರೋಲ್ ತಗೊಳ್ಳೋಕೆ ಸಾಧ್ಯ ಆಗ್ತಲ್ಲ. ಹೀಗಾಗಿ ಒಂದು ಹಂತದಲ್ಲಿ ಈಗಾಗಲೇ ಪರಿಸ್ಥಿತಿ ಕೈಮೀರಿ ಹೋಗಿರುವಂತದ್ದು. ಅದರ ನಡುವೆಯೂ ಸಹಿತ ಇದೀಗ ಪೊಲೀಸರು ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇಬ್ಬರು ನಾಯಕರುಗಳನ್ನ ಹೇಗಾದ್ರೂ ಮಾಡಿ ಇಲ್ಲಿಂದ ಮನವೊಲಿಸಿ ಕಳಿಸಬೇಕು ಅನ್ನುವಂತ ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ರೆ. ಆದ್ರೆ ಅದ್ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ ದಿವ್ಯ ಜೊತೆ. ಹೀಗಾಗಿ ಪೊಲೀಸರು ಅಂದ್ರೆ ಹೆಚ್ಚು ಕಡಿಮೆ 250
40ಕ್ಕೂ ಹೆಚ್ಚು ಪೊಲೀಸರು ಇದೀಗ ಈ ಒಂದು ಘಟನಾ ಸ್ಥಳದಲ್ಲಿ ನಿಂತಿರುವಂತದ್ದು. ಒಟ್ಟಾರೆಯಾಗಿ ಇನ್ನೂ ಕೂಡ ಪರಿಸ್ಥಿತಿ ಬೂದು ಮುಚ್ಚಿದೆ ಕೆಂಡದಂತಿದೆ. ಯಾರು ಕೂಡ ಇಲ್ಲಿಂದ ಕದಲ್ತಾ ಇಲ್ಲ. ಆದ್ರೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದಾಗಿರುವಂತಹ ಸನ್ನಿವೇಶಗಳಿರೋದ್ರಿಂದ ಇನ್ನೂ ಪೊಲೀಸರು ಬಿಟ್ಟಿದ್ರೆ ಇಬ್ಬರು ನಾಯಕರುಗಳನ್ನ ಮನವೊಲಿಸುವಂತ ನಿರಂತರ ಪ್ರಯತ್ನವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.